ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟ್ ಅಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟ್ ಅಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ರೆ ಮೂರನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ 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 ನಮ್ಮ ರಾಜ್ಯದ ಮಾತಾಡಿ. ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು 9 ಲಕ್ಷ ಇದೆಯಾ ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು 1,28,000 ರೂಪಾಯಿ. ಹೇಳ್ತೀನಿ, ಸರ್ಕಾರಕ್ಕಿಲ್ಲ. ಈ ದಾನಿಗಳು ದಾನ ಮಾಡಿರೋದು ಗಮನಕ್ಕಿರ್ಲಿ. ಬಹಳಷ್ಟು ಏನಿದೆ, ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿದೆ ನೋಡಪ್ಪ, ನಿನ್ ವೆಬ್ಸೈಟ್ ಅಲ್ಲಿ ತೆಗೆದಿದ್ದೀನಿ. ಅದೇ ಕರ್ನಾಟಕದ ಕೇಳಿದಲ್ಲ, ಇಲ್ಲೇ ಇದೆ ನೋಡಿ. ಕಳಿಸ್ಲಾ? ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡ. ನಾನು ಅದಕ್ಕೆ ಅಶೋಕ್ ಸರ್ ಹೇಳಿದ್ದು 9 ಲಕ್ಷ ಇದ್ರಲ್ಲ, ಇಡೀ ದೇಶದ ರಾಜ್ಯದ ಬೇರೆ ಏನ್ ಕೇಳಿಲ್ಲ ನಾನು. ಸರ್ ಈಗ ಹೇಳ್ತೀನಿ, ಇಲ್ಲ ನಮ್ದು ಜಾಸ್ತಿ ಅಲ್ಲ. ಅವ್ರ ಮಾನ್ಯ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ದಾನ ಕೊಟ್ಟಿದ್ದು ಸರ್ಕಾರದ 1 ಇಂಚ್ ಭೂಮಿ ಇಲ್ಲ ಅಂತ. ನಮ್ಮೂರಿನಲ್ಲಿ ಸರ್, ನಾನು ಹುಟ್ಟಿದ ಗ್ರಾಮದಲ್ಲಿ 4 ಎಕರೆ ಸರ್ಕಾರ ಕೊಟ್ಟಿದ್ದು. ಅದನ್ನು ವಕ್ಫ್ ಅಂತೇಳಿ ಈಗ 2 ವರ್ಷದಿಂದ ವಕ್ಫ್ ಬಂದಿದೆ. ಸರ್ ಹೇಳ್ತೀನಿ ಕೇಳಿ, ಸರ್ಕಾರ ಯಾವುದಕ್ಕೆ ಕೊಟ್ಟಿದೆ? 2017 ಮನೆ 2016 ಸರ್ಕಾರದಿಂದ ಆದೇಶ ಮಾಡೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ. ಎಲ್ಲಿ ಖಬರಸ್ಥಾನಿಗೆ ಜಾಗ ಇಲ್ಲ ಅಲ್ಲಿ ಖಬರಸ್ಥಾನಿಗೆ ಕೊಡಬೇಕು. ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಇದೆ, ಅಲ್ಲಿ ಮಶಾನಕ್ಕೆ ಜಾಗ ಕೊಡಬೇಕು. ಎಲ್ಲಿ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದ್ರೆ ಕೊಡ್ಬೇಕಂತ ಹೇಳಿದ್ದಾರೆ. ಖಬರಸ್ಥಾನ್ ಬಿಟ್ಟು ನಾವು 1 ಇಂಚು ವಫ್ದಿದ್ರೆ ನೀವು ಹೇಳಿದ್ರೆ ಸರ್, ನಾನು ಹೇಳ್ತೀನಿ, ಮಶಾನಕ್ಕೆ ಅಳ್ಳಾವರ್ ಪೊಲೀಸ್ ಸ್ಟೇಷನ್ ಬಿಟ್ಟು ಅವ್ರು ಯಾರು ಮಂತ್ರಿ ಅವರೇ 2016 ಆಗಿರೋದು. ಜಮೀರ್ ಜಿ 2016 ಜಮೀರ್ ಅವರೇ 2004 ನಾನೇನೆ ಕಬರ್ಸ್ಥಾನಕ್ಕೆ ಅಂತ ಹೇಳಿ ಮಂಜೂರು ಮಾಡಿಸ್ಕೊಟ್ಟಿದ್ದು ನಾನು ಸರ್ಕಾರದಿಂದ. 17 ಇಸ್ವಿನಲ್ಲಿ ವಕ್ಫ್ ಅಂತ ಹೆಂಗ ಆಗ್ತದ? ಅದಕ್ಕೆ ಆಯ್ತು, 4ನೇ ಇಸ್ವಿನಲ್ಲಿ ಸರ್ಕಾರ ಇರ್ಬೇಕಲ್ಲ. ಆಯ್ತು, ಯಾಕೆ ಕಬರ್ಸ್ಥಾನ ಹೆಂಗಾಗುತ್ತೆ? ಸರ್ಕಾರ ಕೊಟ್ಟಿದ್ದು, ನೀವೇ ದಾನ ಕೊಟ್ಟಿದ್ದು ಅಂತ. 2004 ಮಾಡಿದೆ, ದಾನ ಕೊಟ್ಟಿದ್ದು ಅಂತ ಕ್ಲಾರಿಫೈ ಮಾಡ್ತೀನಿ. ಅದಕ್ಕೆ ತಾವೇನಂದ್ರಿ 2004 ನಾನೇ 4 ಜಾಗ ಕೊಡ್ಸಿದ್ದೆ ಅಂತ ಹೇಳಿ 2018 ಅವ್ರು ಬಂದು ಒಪ್ಪಿಕೊಂಡು ಕೇಳಿ ಅವ್ರನ್ನ ನಾವು ಬಲವಂತ ತಗೊಂಡು ಅವ್ರು ಮಾಡಿದಾರ ಒಪ್ಪಂದ ಕೇಳ್ಕೊಳ್ಳಿ. ಅಲ್ಲಿ ನೋಡಿ, 3 ಕೇಳ್ಕೊಳ್ಳಿ. ನೀವು ಆರ್ಡರ್ ಮಾಡಿದ್ದು ಆಯ್ತು, ಕೂತ್ಕೊಳ್ಳಿ ಈಗ.